ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಒಂದು ಫೋಟೋ ತುಂಬ ಮನಸ್ಸಿಗೆ ನಾಟಿತ್ತು. ಇಟಲಿಯ ಸಂಸದ ಗಿಲ್ಡಾ ಸ್ಪೋಟಿಲೋ ಅವರಿಗೆ ಸಂಬಂಧಿಸಿದಂತಹ ಫೋಟೋ ಅದು. ಫಸ್ಟ್ ಟೈಮ್ ಪಾರ್ಲಿಮೆಂಟ್ ಒಂದರಲ್ಲಿ ಇಂತಹದ್ದೊಂದು ದೃಶ್ಯವನ್ನು ನಾವು ಕಂಡಿದ್ದು. ತನ್ನ ಮಗುವಿಗೆ ಪಾರ್ಲಿಮೆಂಟ್ನಲ್ಲಿ ತನ್ನ ಕರ್ತವ್ಯದ ನಡುವೆಯೇ ಆಕೆ ಎದೆ ಹಾಲು ಉಣಿಸ್ತಾ ಇದ್ರು. ನೋಡಿ, ಒಬ್ಬ ಮಹಿಳೆಗೆ ದಿನದಲ್ಲಿ 24 ಗಂಟೆ ಕಾಲ ಕೂಡ ಕಡಿಮೆ ಆಗಿಬಿಡುತ್ತೆ. ಸ್ಪೆಷಲಿ ಕೆಲಸ ಮಾಡ್ತಿರೋ ಮತ್ತು ಮನೆಯನ್ನು ನಿಭಾಯಿಸ್ತಿರುವಂತಹ ಮಹಿಳೆಗೆ. ಇನ್ನೊಂದು ಫೋಟೋ ಇದೆ. ಇದು ಬ್ರಿಟಿಷ್ ಸಂಸದೆಯ ಸ್ಟೆಲ್ಲಾ ಕ್ರೆಸಿ ಅವರದ್ದು. ಸಮಸ್ಯೆ ವಿವಾದಗಳ ನಡುವೆ ಕೂಡ ತಮ್ಮ ಮನೆ ಹಾಗೂ ಕರ್ತವ್ಯವನ್ನು ನಿಭಾಯಿಸ್ತಾ ಇರೋದು. ಈಗ ನಿಮಗೆ ಇನ್ನೊಂದು ದೃಶ್ಯವನ್ನು ತೋರಿಸ್ತೀವಿ. ಇದು ಭಾರತದ ವಿರೋಧ ಪಕ್ಷದ ಮಹಿಳಾ ಸಂಸದೆಯರದ್ದು. ಸಂಸತ್ತಿನೊಳಗೆ ನಿನ್ನ ಈ ಮಹಿಳಾ ಸಂಸದೆಯರು ಏನು ಮಾಡಿದ್ರು ಅನ್ನೋದನ್ನು ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ. ವೀಕ್ಷಕರೇ, ಪಾರ್ಲಿಮೆಂಟ್ನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೂ ಕೂಡ ಮೋದಿಜಿ ಇವತ್ತು ಒಂದು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ತಾ ಇದ್ರು. ಅವರ ಮೇಲೆ ಹಲ್ಲೆಯೇ ನಡೆದು ಹೋಗ್ತಿತ್ತೇನೋ. ಆದರೆ ಜಸ್ಟ್ ಅಲ್ಲಿ ಮೋದಿಜಿ ಮಿಸ್ ಆಗಿಬಿಡ್ತಾರೆ. ಹೆಂಗೆ ಏನು ಎಲ್ಲವನ್ನು ಕೂಡ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಲೋಕಸಭೆಯಲ್ಲಿ ರಾಷ್ಟ್ರಪತಿಗಳ ಭಾಷಣದ ನಂತರ ಪ್ರಧಾನಿ ಮೋದಿಜಿಯ ಕೊನೆಯ ಭಾಷಣ ಇತ್ತು. ಆ ಸಮಯದಲ್ಲಿ ಸಂಸತ್ನಲ್ಲಿ ಒಂದು ದೊಡ್ಡ ಗದ್ದಲ ಏಳುತ್ತೆ. ಪ್ರಶ್ನೋತ್ತರ ಅವಧಿಯಲ್ಲೇ TMC, ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷದ ಮಹಿಳಾ ಸಂಸದರು ಎದ್ದು ಬಂದು ಪ್ರಧಾನಿ ಮೋದಿಯವರ ಸೀಟನ್ನು ಸುತ್ತುವರೆದು ಬಿಟ್ಟರು. ಯಾಕೆ ಹೀಗೆಲ್ಲ ಮಾಡಿದ್ರು? ಇದಕ್ಕಿಂತ 48 ಗಂಟೆ ಮೊದಲು ಸಂಸತ್ನಲ್ಲಿ ಗದ್ದಲ ಸೃಷ್ಟಿಸಿದ ಕಾರಣಕ್ಕೆ ಕಾಂಗ್ರೆಸ್ ಮತ್ತು CPIನ 8 ಸಂಸದರನ್ನು ಸ್ಪೀಕರ್ ಅಮಾನತು ಮಾಡಿದರು. ಅಷ್ಟಾದರೂ ಮತ್ತೆ ಇಂತಹ ಕೆಲಸ ಮಾಡ್ತಿರೋದು ಯಾಕೆ? ಅಷ್ಟಕ್ಕೂ ಅದೇನೋ ತರಕಾರಿ ಮಾರ್ಕೆಟಾ ಅಥವಾ ಫಿಶ್ ಮಾರ್ಕೆಟಾ? ಪ್ರಜಾಪ್ರಭುತ್ವದ ದೇವಾಲಯ ಅಂತ ಕರೆಯುವ ಸಂಸತ್ತದು. ಅಂತಹ ಪವಿತ್ರ ಸ್ಥಳವನ್ನು ಲಿಟ್ರಲಿ ಇಲ್ಲಿ ಫಿಶ್ ಮಾರ್ಕೆಟ್ ಮಾಡ್ಕೊಂಡು ಬಿಟ್ಟಿದ್ರು. ಅಸಲಿಗೆ ವೀಕ್ಷಕರ, ಇದೊಂದು ಪಕ್ಕಾ ಪಿತೂರಿ. ಇದರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರವೇ ಅಡಗಿತ್ತು. ಯಾಕೆ ಇಷ್ಟೊಂದು ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀವಿ ಅಂತಲೂ ಕೇಳಿಸ್ಕೊಳ್ಳಿ. ಇಲ್ಲಿ ಮಹಿಳಾ ಸಂಸದರನ್ನು ಮುಂದೆ ಬಿಟ್ಟು ಮೋದಿಜಿಯವರ ಸೀಟನ್ನು ಮುತ್ತಿಗೆ ಹಾಕಿಸ್ತಾರೆ. ಆ ಮಹಿಳಾ ಸಂಸದರು ಕೈ ಮಿಲಾಯಿಸಲಿ, ಜಗಳ ಮಾಡಲಿ, ಒಂಚೂರವರನ್ನು ದೈಹಿಕವಾಗಿ ಟಚ್ ಮಾಡಿದ್ರೆ ಇಷ್ಟೇ ಸಾಕಾಗಿತ್ತು ಅವರಿಗೆ. ನೋಡಿ, ಮಹಿಳಾ ಸಂಸದರು ಬಂದು ದಾಳಿ ಮಾಡಿ ಆಗ ಅವರಿಗೆ ಒಂದು ಸಣ್ಣ ಏಟು ಬಿದ್ದರೂ ಅದು ಬರೀ ಭಾರತ ಅಷ್ಟೇ ಅಲ್ಲ, ಜಗತ್ತಿನಾದ್ಯಂತ ದೊಡ್ಡ ಸುದ್ದಿ ಆಗುತ್ತೆ. ಒಂದು ವೇಳೆ ಅಲ್ಲಿ ಹಲ್ಲೆ ನಡೆದೇ ಇದ್ರೂ ಕೂಡ ಮೋದಿಜಿಯವರ ಸುತ್ತಮುತ್ತಲಿರುವ ಜನರು ಅವರನ್ನು ತಡೆಯೋಕೆ ಹೋದರೆ ಆಗ ಅಲ್ಲಿ ಸಣ್ಣದೊಂದು ಸೂಜಿ ಚುಚ್ಚಿದಷ್ಟು ಏಟಾದರೂ ಕೂಡ ಅಲ್ಲಿ ಬರ್ತಾ ಇದ್ದಿದ್ದು ಮಹಿಳೆಯರ ಮೇಲೆ ದಾಳಿ ಅನ್ನೋ ನರೇಟಿವು. ಅದಕ್ಕಾಗಿ ಅಲ್ಲಿ ಎಲ್ಲರೂ ಕಾಯ್ತಾ ಇದ್ರು. ಆದರೆ ಮೋದಿಜಿ ಸಂಸತ್ತಿಗೆ ಬಾರದೆ ಆ ಪರಿಸ್ಥಿತಿಯನ್ನು ತಾಳ್ಮೆಯಿಂದ ನಿಭಾಯಿಸ್ಬಿಡ್ತಾರೆ. ವೀಕ್ಷಕರೇ, ನರೇಂದ್ರ ಮೋದಿಯವರಿಗೆ ದೇಶದಲ್ಲಿ ಹೆಚ್ಚಿನ ಮಹಿಳೆಯರ ಬೆಂಬಲ ಇದೆ. ಸೊ ಅದನ್ನು ಮುರಿಯೋಕೆ ಈಗ ತಂತ್ರಗಳು ಶುರುವಾದಂಗೆ ಕಾಣಿಸ್ತಾ ಇದೆ. ಮೊದಲು ಎಪ್ಸ್ಟೀನ್ ಫೈಲ್ಸ್ ಕತೆ ಹೇಳಿದ್ರು, ಆದರೆ ಅದು ವರ್ಕೌಟ್ ಆಗಲಿಲ್ಲ. ಅದಾದ ಮೇಲೆ ಈ ಹೊಸ ಪಿತೂರಿ ನಡೆಯುತ್ತೆ. ಮಹಿಳೆಯರನ್ನೇ, ಮಹಿಳಾ ಸಂಸದರೆಯನ್ನೇ ಮುಂದೆ ಬಿಟ್ಟು ಷಡ್ಯಂತ್ರ ರೂಪಿಸ್ತಾರೆ. ನೋಡಿ, ಒಂದು ವೇಳೆ ಅಲ್ಲೇನಾದರೂ ಮಹಿಳೆಯರನ್ನು ಅಲ್ಲಿದ್ದವ್ರು ಯಾರಾದರೂ ತಳ್ಳಾಡೋದು ಬಿಡಿ, ಟಚ್ ಮಾಡಿದರೂ ಕೂಡ ಮೋದಿಜಿ ಮಹಿಳಾ ವಿರೋಧಿ ಅಂತ ಸುದ್ದಿ ಆಗಿಬಿಡ್ತಿದ್ರು. ಇಲ್ಲಿದ್ದ ಮಹಿಳಾ ಸಂಸದರು ಯಾರ್ಯಾರು ನೋಡಿ,
ವರ್ಷಾ ಗಾಯಕ್ವಾಡು ಕಾಂಗ್ರೆಸ್ನ ಸಂಸದೆ, ಜ್ಯೋತಿಮಣಿ ಕಾಂಗ್ರೆಸ್ ಸಂಸದೆ, ಆರ್ ಸುಧಾ, ಪ್ರತಿಭಾ ಧನೋರ್ಕರ್ ಇವರೆಲ್ಲರೂ ಕೂಡ ಇದುವರೆಗೆ ಯಾರು ಅಂತಾನೆ ದೇಶಕ್ಕೆ ಗೊತ್ತಿರಲಿಲ್ಲ ಸರಿಯಾಗಿ. ಆದರೆ ಈ ಸಲ ಇಂಥವರೆಲ್ಲ ಒಂದಾಗಿ ಒಂದು ಡ್ರಾಮಾ ಮಾಡ್ತಾರೆ. ಆದರೆ ಮೋದಿಜಿ ಕೂದಲೆಳೆ ಅಂತರದಲ್ಲಿ ಪಾರಾಗಿಬಿಟ್ಟಿದ್ರು. ಮೋದಿಜಿ 2014ರಿಂದ ಪ್ರಧಾನಿ ಪಟ್ಟ ಅಲಂಕರಿಸಿದ ಮೇಲೆ ಇವತ್ತಿನವರೆಗೂ ಕೂಡ ಯಾವುದೇ ಅಧಿವೇಶನವನ್ನು ಮಿಸ್ ಮಾಡಿಲ್ಲ. ಕಳೆದ 1.5 ಗಂಟೆಯಿಂದ ಸದನದಲ್ಲಿ ಗದ್ದಲ ನಡೆಯುತ್ತೆ, ಬೊಬ್ಬೆ ಹಾಕ್ತಾ ಇದ್ರು ಇವರೆಲ್ಲ. ಬಟ್ ಈ ಸಲ ಮಹಿಳಾ ಸಂಸದರು ಮೋದಿಜಿಯ ಸೀಟನ್ನು ಸುತ್ತುವರೆದು ಬಿಡ್ತಾರೆ. ಅಂದರೆ ಮೋದಿಜಿ ಬಂದ ಕೂಡಲೇ ಅವರ ಮುಖಕ್ಕೆ ಕಾಗದ ಎಸೆಯೋದು ಅಥವಾ ಹಲ್ಲೆ ಮಾಡೋದು ಇವರ ಸ್ಕೆಚ್ ಇದ್ದಂಗೆ ಕಾಣಿಸ್ತಾ ಇತ್ತು. ಮೊದಲು ರಾಹುಲ್ ಗಾಂಧಿಯವರು ಬಿಡುಗಡೆ ಆಗದೇ ಇರುವಂತಹ ಪುಸ್ತಕವನ್ನು ತೆಗೆದುಕೊಂಡು ಬಂದು ಗಲಾಟೆ ಎಬ್ಬಿಸ್ತಾರೆ. Army Chief Naravane, and I'd like you to listen nicely. You will understand exactly who is patriotic, who is not. It'll take a little while. So this is about when 4 Chinese tanks were entering Indian territory. They were taking a ridge in Doklam, and the army chief writes, and I quote from an article that is quoting his book. The tanks were within a few hundred meters of Indian positions on the Kailash range. यदि प्रकाशित हुई है तब तो आप उसका उल्लेख करिए, नहीं प्रकाशित हुई है तो उल्लेख करने का कोई औचित्य नहीं है. अध्यक्ष महोदय, वो मैगजीन की रिपोर्ट है, नरवणे जी ने नहीं कहा, इतना बोल दे. रिकॉर्ड पर बोले कि नरवणे ने नहीं कहा है. रक्षा मंत्री जी इतना ही कह रहे हैं कि नरवणे जी की पुस्तक को आप रिफर कर रहे हो तो वो प्रकाशित हुई या नहीं हुई, वो स्पष्टता करें. नरवणे की रिपोर्ट नहीं है, नरवणे का पुस्तक नहीं है, इतना स्पष्टता करे. मैगजीन तो कुछ भी लिख सकता है. ಬಟ್ ಆಶ್ಚರ್ಯ ಅಂದರೆ ಮಾರ್ಕೆಟ್ನಲ್ಲಿ ಇನ್ನೂ ರಿಲೀಸ್ ಆಗದ ಮತ್ತು ಪ್ರಿಂಟ್ ಮಾಡೋದಕ್ಕೆ ಪರ್ಮಿಷನ್ ಇಲ್ಲದ ಈ ಪುಸ್ತಕದ ಡ್ರಾಫ್ಟನ್ನು ಪಬ್ಲಿಷರ್ ಇವರಿಗೆ ಕೊಟ್ಟಿದ್ದು ಹೇಗೆ ಅನ್ನೋದು. ಅಫಿಷಿಯಲ್ ಸೀಕ್ರೆಟ್ಸ್ ಆ್ಯಕ್ಟ್ ಅಡಿಯಲ್ಲಿ ಪುಸ್ತಕಗಳನ್ನು ಪ್ರಿಂಟ್ ಮಾಡುವ ಮೊದಲು ರಕ್ಷಣಾ ಸಚಿವಾಲಯದ ಅನುಮತಿ ಬೇಕು. ಪುಸ್ತಕ ಬರೆದವರು ಮಾಜಿ ಸೇನಾ ಮುಖ್ಯಸ್ಥರು, ಹಾಗಂತ ಅವರಿಗೆ ಬೇಕಾದ ಹಾಗೆ ಪುಸ್ತಕ ಬರೆಯೋ ಅವಕಾಶ ಇಲ್ಲ. ಈಗ ಈ ಪುಸ್ತಕದ ಬಗ್ಗೆ ಇಷ್ಟೊಂದು ಮಾತಾಡ್ತಿದ್ದಾರೆ ಅಂದರೆ ಇಂದಿರಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರ ಬಗ್ಗೆ ಹೇಳೋದಕ್ಕೆ ತುಂಬ ಕಥೆಗಳಿದೆ. ಅದಕ್ಕೇನಂತಾರೆ? ಇನ್ನು ಈ ವಿಷಯಕ್ಕೆ ಬರೋದಾದರೆ ಸಂಸತ್ತಿಗೆ ಬಾರದೆ ಮೋದಿಜಿಯವರು ಸರಿಯಾದ ಕೆಲಸವನ್ನು ಮಾಡಿದ್ದಾರೆ. ಒಂದು ವೇಳೆ ಅವರೇನಾದರೂ ಇಲ್ಲಿ ಬಂದಿದ್ರೆ ಇವತ್ತು ನಮ್ಮ ಮೇಲೆ ದೌರ್ಜನ್ಯ ಆಯಿತು ಅಂತ ಸುಳ್ಳು ಸುದ್ದಿ ಹರಿಬಿಡ್ತಾ ಇದ್ರು. ಬಟ್ ಅದೃಷ್ಟ, ದೇವರ ದಯೆ, ಮೋದಿಜಿ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.